ಓಂ ಶಾಂತಿ. ಮುರಳಿಯ ದಿನಾಂಕ 7/9. ಬಾಬೋರ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ಸದಾ ಜ್ಞಾನದ 3ನೆಯ ನೇತ್ರವು ತೆರೆದಿದ್ದಾಗ ಖುಷಿಯಲ್ಲಿ ರೋಮಾಂಚನವಾಗುತ್ತಿರುತ್ತದೆ. ಸದಾ ಖುಷಿಯ ನಶೆ ಏರಿರುತ್ತೆ. ಪ್ರಶ್ನೆ: ಈ ಸಮಯದಲ್ಲಿ ಮನುಷ್ಯರ ದೃಷ್ಟಿಯು ಬಹಳ ನಿರ್ಬಲವಾಗಿದೆ. ಆದ್ದರಿಂದ ಅವರಿಗೆ ತಿಳಿಸುವ ಯುಕ್ತಿ ಏನಾಗಿದೆ? ತಂದೆ ತಿಳಿಸ್ತಾರೆ, ಅವರಿಗಾಗಿ ನೀವು ಇಂತಹ ದೊಡ್ಡ ಚಿತ್ರಗಳನ್ನು ತಯಾರು ಮಾಡಿಸಿ. ಅವರು ಅದನ್ನು ದೂರದಿಂದಲೇ ನೋಡಿ ಅರಿತುಕೊಳ್ಳುವಂತಿರಬೇಕು. ಈ ಸೃಷ್ಟಿಚಕ್ರದ ಚಿತ್ರವು ಬಹಳ ದೊಡ್ಡದಾಗಿ ಮಾಡಿಸಿರಿ. ಇದು ಕುರುಡರ ಮುಂದೆ ಕನ್ನಡಿಯಾಗಿದೆ. ಮತ್ತೊಂದು ಪ್ರಶ್ನೆ: ಇಡೀ ಪ್ರಪಂಚವನ್ನ ಸ್ವಚ್ಛ ಮಾಡುವುದರಲ್ಲಿ ನಿಮಗೆ ಯಾರು ಸಹಯೋಗಿಯಾಗುತ್ತಾರೆ? ಬಾಬಾ ತಿಳಿಸ್ತಾರೆ, ಈ ಪ್ರಾಕೃತಿಕ ವಿಕೋಪಗಳು ಸಹಯೋಗಿಯಾಗತ್ತೆ. ಈ ಬೇಹದ್ದಿನ ಪ್ರಪಂಚದ ಸ್ವಚ್ಛತೆಗಾಗಿ ಅವಶ್ಯವಾಗಿ ಯಾರಾದರೂ ಸಹಯೋಗಿ ಬೇಕಾಗಿದೆ. ಓಂ ಶಾಂತಿ. ತಂದೆಯಿಂದ 1 ಸೆಕೆಂಡಿನಲ್ಲಿ ಆಸ್ತಿ ಅರ್ಥಾತ್ ಜೀವನ್ ಮುಕ್ತಿ ಎಂದು ಗಾಯನವಿದೆ. ಮತ್ತೆಲ್ಲರೂ ಜೀವನ ಬಂಧನದಲ್ಲಿ ಇದ್ದಾರೆ. ಈ ತ್ರಿಮೂರ್ತಿ ಮತ್ತು ಗೋಲಾ ಚಿತ್ರ ಒಂದೇ ಸಾಕಷ್ಟಾಗಿದೆ. ಇದು ಮುಖ್ಯವಾಗಿದೆ. ಇದನ್ನು ಬಹಳ ದೊಡ್ಡದನ್ನಾಗಿ ಮಾಡಿಸಬೇಕು. ಕುರುಡರಿಗೆ ಬಹಳ ದೊಡ್ಡ ಕನ್ನಡಿಯಾಗಬೇಕು. ಅದನ್ನು ಬಹಳ ಚೆನ್ನಾಗಿ ನೋಡಲು ಸಾಧ್ಯವಾಗುವಂತಿರಬೇಕು. ಏಕೆಂದ್ರೆ ಈಗ ಎಲ್ಲರ ದೃಷ್ಟಿ ನಿರ್ಬಲವಾಗಿದೆ. ಬುದ್ಧಿಯು ಕಡಿಮೆಯಾಗಿದೆ. 3ನೆಯ ನೇತ್ರಕ್ಕೆ ಬುದ್ಧಿ ಎಂದು ಹೇಳಲಾಗ್ತದೆ. ನಿಮ್ಮ ಬುದ್ಧಿಯಲ್ಲಿ ಈಗ ಖುಷಿ ಇದೆ. ಖುಷಿಯಲ್ಲಿ ಯಾರಿಗೆ ರೋಮಾಂಚನವಾಗುವುದಿಲ್ಲವೋ ಅವರು ಶಿವತಂದೆಯನ್ನ ನೆನಪು ಮಾಡುವುದಿಲ್ಲವೆಂದರ್ಥ ಆಗಿದೆ. ಅಂದಾಗ ಇವರ ಜ್ಞಾನದ ನೇತ್ರವು ಸ್ವಲ್ಪವೇ ತೆರೆದಿದೆ, ಮಂಜು ಮಂಜಾಗಿ ಕಾಣುತ್ತಿದೆ ಎಂದು ಹೇಳಲಾಗುತ್ತದೆ. ತಂದೆ ತಿಳಿಸ್ತಾರೆ, ಯಾರಿಗೆ ಆದರೂ ಸಂಕ್ಷಿಪ್ತವಾಗಿ ತಿಳಿಸಬೇಕಾಗಿದೆ. ದೊಡ್ಡ ದೊಡ್ಡ ಮೇಳವಾಗ್ತದೆ. ಮಕ್ಕಳಿಗೆ ತಿಳಿದಿದೆ, ಸರ್ವೀಸ್ ಮಾಡುವುದಕ್ಕಾಗಿ ವಾಸ್ತವದಲ್ಲಿ 1 ಚಿತ್ರವಷ್ಟೇ ಸಾಕು. ಬಲೆ ಗೋಲದ ಚಿತ್ರವಿದ್ದರೂ ಪರವಾಗಿಲ್ಲ. ತಂದೆ ಡ್ರಾಮಾ ಮತ್ತು ವೃಕ್ಷ ಅಥವಾ ಕಲ್ಪವೃಕ್ಷದ ಮತ್ತು 84 ಜನ್ಮಗಳ ಚಕ್ರದ ರಹಸ್ಯವನ್ನ ತಿಳಿಸ್ತಾರೆ. ಬ್ರಹ್ಮಾರವರ ಮೂಲಕ ತಂದೆ ಆಸ್ತಿ ಸಿಗತ್ತೆ. ಇದು ಸಹ ಬಹಳ ಸ್ಪಷ್ಟವಾಗಿರುತ್ತೆ. ಈ 1 ಚಿತ್ರದಲ್ಲಿ ಎಲ್ಲವೂ ಬಂದುಬಿಡುತ್ತದೆ ಮತ್ತು ಇಷ್ಟೆಲ್ಲಾ ಚಿತ್ರಗಳ ಅವಶ್ಯಕತೆಯೂ ಇಲ್ಲ. ಇವೆರಡು ಚಿತ್ರಗಳು ಬಹಳ ದೊಡ್ಡ ಅಕ್ಷರಗಳಲ್ಲಿರಲಿ. ಬರವಣಿಗೆಯೂ ಇರಬೇಕು. ಜೀವನ್ ಮುಕ್ತಿ ಈಶ್ವರ್ಯ ಜನ್ಮಸಿದ್ಧ ಅಧಿಕಾರ ಆಗಿದೆ. ಮುಂದೆ ಬರುವ ವಿನಾಶಕ್ಕೆ ಮೊದಲೇ ಈ ಜನ್ಮಸಿದ್ಧ ಅಧಿಕಾರವನ್ನ ಪಡೆಯಿರಿ. ವಿನಾಶವು ಅವಶ್ಯವಾಗಿ ಆಗಲೇಬೇಕಾಗಿದೆ. ಡ್ರಾಮಾದ ಯೋಜನೆಯ ಅನುಸಾರವಾಗಿ ಸ್ವಯಂ ತಿಳಿದುಕೊಳ್ಳುತ್ತಾರೆ. ನೀವು ತಿಳಿಸುವ ಅವಶ್ಯಕತೆ ಇರೋದಿಲ್ಲ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗತ್ತೆ. ಇದು ಸರಿಯಾಗಿ ನೆನಪಿರಬೇಕು. ಆದರೆ ಮಾಯೆ ನಿಮ್ಮಿಂದ ಮರೆಸಿಬಿಡತ್ತೆ. ಸಮಯವು ವ್ಯರ್ಥವಾಗಿ ಹೋಗತ್ತೆ. ಬಹಳ ಕಳೆದು ಹೋಯಿತು, ಸ್ವಲ್ಪವೇ ಉಳಿದಿದೆ ಎಂದು ಗಾಯನವಿದೆಯಲ್ಲವೇ? ವಿನಾಶ ಆಗೋದ್ರಲ್ಲಿ ಸ್ವಲ್ಪ ಸಮಯ ಇದೆ. ಆ ಸ್ವಲ್ಪದರಲ್ಲಿಯೂ ಕಡಿಮೆಯಾಗ್ತಾ ಇದೆ. ಮತ್ತೇನಾಗುತ್ತದೆ ಎಂದು ವಿಚಾರ ಮಾಡಬೇಕಾಗತ್ತೆ. ಈಗ ಜಾಗೃತರಾಗೋದಿಲ್ಲ, ಕೊನೆಯಲ್ಲಿ ಜಾಗೃತಗೊಳ್ತಾರೆ. ಕಣ್ಣುಗಳು ತೆರೆಯತ್ತೆ. ಈ ಸ್ಥೂಲ ಕಣ್ಣುಗಳು ಅಲ್ಲ, ಬುದ್ಧಿಯ ಕಣ್ಣಿನ ಜಾಗೃತಿಯಾಗಿದೆ. ಚಿಕ್ಕ ಚಿಕ್ಕ ಚಿತ್ರಗಳಿಂದ ಮಜಾ ಬರೋದಿಲ್ಲ. ದೊಡ್ಡ ದೊಡ್ಡ ಚಿತ್ರಗಳು ತಯಾರು ಮಾಡಲಾಗ್ತದೆ. ವಿಜ್ಞಾನವೂ ಸಹ ಎಷ್ಟೊಂದು ಸಹಯೋಗ ಕೊಡತ್ತೆ. ವಿನಾಶದಲ್ಲಿ ತತ್ವಗಳು ಸಹ ಸಹಾಯ ಮಾಡತ್ತೆ. ಕವಡೆಯಷ್ಟು ಖರ್ಚಿಲ್ಲದೆ ತಮಗೆ ಎಷ್ಟು ಸಹಯೋಗ ಕೊಡತ್ತೆ. ನಿಮಗಾಗಿ ಎಲ್ಲವನ್ನ ಸ್ವಚ್ಛ ಮಾಡಿಬಿಡತ್ತೆ. ಇದು ಸಂಪೂರ್ಣ ಚೀಚಿ ಪ್ರಪಂಚ ಆಗಿದೆ. ಅಜ್ಮೀರ್ನಲ್ಲಿ ಸ್ವರ್ಗದ ನೆನಪಾರ್ಥವಿದೆ. ಇಲ್ಲಿ ದಿಲ್ವಾಡ ಮಂದಿರದಲ್ಲಿ ಸ್ಥಾಪನೆಯ ನೆನಪಾರ್ಥವಿದೆ. ಆದರೆ ಇದರಿಂದ ಮನುಷ್ಯರು ಅರಿತುಕೊಳ್ಳುವುದೇ ಇಲ್ಲ. ಈಗ ನೀವು ಬುದ್ಧಿವಂತರಾಗಿದ್ದೀರಿ. ವಿನಾಶವಾಗುತ್ತದೆಯೋ ಅಥವಾ ಇಲ್ಲವೋ ಅರ್ಥವಾಗುತ್ತಿಲ್ಲವೆಂದು ಮನುಷ್ಯರು ಬಲೆ ಹೇಳಬಹುದು. ಒಂದು ಕತೆ ಇದೆ ಅಲ್ಲವೇ? ಹುಲಿ ಬಂತು ಎಂದು ನಿತ್ಯವೂ ಹೇಳುತ್ತಾ ಇದ್ರು. ಅದನ್ನ ಯಾರೂ ಕೂಡ ನಂಬ್ತಾ ಇರಲಿಲ್ಲ. ಒಂದು ದಿನ ಹುಲಿಯು ಬಂದು ಬಿಟ್ಟಿತು. ಎಲ್ಲ ಹಸುಗಳನ್ನ ತಿಂದು ಬಿಟ್ಟಿತು. ಈ ಹಳೆಯ ಪ್ರಪಂಚವು ಹೋಯಿತೆಂದರೆ ಹೋಯಿತು.
ಬಹಳಷ್ಟು ಹೋಯಿತು, ಸ್ವಲ್ಪವೇ ಉಳಿದುಕೊಂಡಿದೆ ಎಂದು ನೀವೂ ಸಹ ಹೇಳುತ್ತೀರಿ. ಇದರ ಪೂರ್ಣ ಜ್ಞಾನವು ತಾವು ಮಕ್ಕಳ ಬುದ್ಧಿಯಲ್ಲಿರಬೇಕು. ಆತ್ಮವೇ ಧಾರಣೆ ಮಾಡತ್ತೆ. ತಂದೆಯಲ್ಲಿಯೇ ಜ್ಞಾನವಿರೋದಾಗಿದೆ. ಅವರು ಯಾವಾಗ ಶರೀರವನ್ನ ಧಾರಣೆ ಮಾಡ್ತಾರೆಯೋ ಆಗ ಜ್ಞಾನವನ್ನ ಕೊಡ್ತಾರೆ. ಅವಶ್ಯವಾಗಿ ಅವರಲ್ಲಿ ಜ್ಞಾನವಿದೆ. ಆದ್ದರಿಂದಲೇ ಅವರನ್ನ ಜ್ಞಾನಸಾಗರ ಪರಮಾತ್ಮನೆಂದು ಹೇಳಲಾಗ್ತದೆ. ಅವರು ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನ ಅರ್ಥಕೊಂಡಿದ್ದಾರೆ. ತನ್ನನ್ನ ಅರಿತಿದ್ದಾರಲ್ಲವೇ? ಮತ್ತು ಸೃಷ್ಟಿಚಕ್ರವು ಹೇಗೆ ಸುತ್ತುತ್ತದೆ ಎನ್ನುವ ಜ್ಞಾನವೂ ಇದೆ. ಆದ್ದರಿಂದ ಆಂಗ್ಲ ಭಾಷೆಯಲ್ಲಿ ನಾಲೆಡ್ಜ್ಫುಲ್ ಎಂದು ಹೇಳಲಾಗ್ತದೆ. ಇದು ಬಹಳ ಚೆನ್ನಾಗಿ ಬುದ್ಧಿಯಲ್ಲಿರಬೇಕು. ಎಲ್ಲರ ಬುದ್ಧಿಯಲ್ಲಿ ಏಕರಸವಾಗಿ ಧಾರಣೆ ಆಗೋದಿಲ್ಲ. ಬಲೆ ಬರೆಯುತ್ತಾರೆ, ಆದರೆ ಧಾರಣೆ ಇರೋದಿಲ್ಲ. ನಾಮ ಮಾತ್ರಕ್ಕೆ ಬರೀತಾರೆ. ವಾಸ್ತವದಲ್ಲಿ ಅವರು ಯಾರಿಗೂ ತಿಳಿಸೋದಿಲ್ಲ. ಕೇವಲ ಕಾಗದಕ್ಕೆ ತಿಳಿಸ್ತಾರಷ್ಟೇ. ಕಾಗದವೇನು ಮಾಡ್ತದೆ? ಕಾಗದದಿಂದ ಯಾರೂ ಸಹ ಅರಿತುಕೊಳ್ಳೋದಿಲ್ಲ. ಈ ದೊಡ್ಡ ಚಿತ್ರಗಳಿಂದ ಬಹಳ ಚೆನ್ನಾಗಿ ಅರಿತುಕೊಳ್ಳುತ್ತಾರೆ. ಇದು ಬಹಳ ಶ್ರೇಷ್ಠವಾದ ಜ್ಞಾನವಾಗಿರೋದ್ರಿಂದ ಅಕ್ಷರವೂ ಸಹ ದೊಡ್ಡದಾಗಿರಬೇಕು. ಈ ದೊಡ್ಡ ಚಿತ್ರಗಳನ್ನ ಮನುಷ್ಯರು ನೋಡಿ ತಿಳಿತಾರೆ. ಇದರಲ್ಲಿ ಅವಶ್ಯವಾಗಿ ಏನೋ ಸಾರವಿದೆ. ಸ್ಥಾಪನೆ ಮತ್ತು ವಿನಾಶವೆಂದು ಬರೆಯಲಾಗ್ತದೆ. ರಾಜಧಾನಿ ಸ್ಥಾಪನೆ ಈಶ್ವರಿಯ ಜನ್ಮಸಿದ್ಧ ಅಧಿಕಾರವಾಗಿದೆ. ಬಾಬಾ ತಿಳಿಸ್ತಾರೆ, ಪ್ರತಿಯೊಂದು ಮಗುವಿನ ಜೀವನ್ಮುಕ್ತಿಯ ಅಧಿಕಾರವಿದೆ ಅಂದ ಮೇಲೆ ಎಲ್ಲರೂ ಜೀವನ ಬಂಧನದಲ್ಲಿ ಇದ್ದಾರೆ. ಇವರನ್ನ ಜೀವನ ಬಂಧನದಿಂದ ಜೀವನ ಮುಕ್ತಿಯಲ್ಲಿ ಕರೆದುಕೊಂಡು ಹೋಗುವುದು ಹೇಗೆ ಎಂದು ಮಕ್ಕಳ ಬುದ್ಧಿಯಲ್ಲಿ ವಿಚಾರವು ಬರಬೇಕು. ಮೊದಲು ಶಾಂತಿಧಾಮಕ್ಕೆ ಹೋಗ್ತೀರಿ, ನಂತರ ಸುಖಧಾಮದಲ್ಲಿ ಬರ್ತೀರಿ. ಸುಖಧಾಮಕ್ಕೆ ಜೀವನ್ಮುಕ್ತಿ ಎಂದು ಹೇಳಲಾಗ್ತದೆ. ಈ ಚಿತ್ರವು ವಿಶೇಷವಾಗಿ ದೊಡ್ಡದಾಗಿ ಮಾಡಿಸಬೇಕಾಗಿದೆ. ಮುಖ್ಯವಾದ ಚಿತ್ರವಾಗಿದೆ ಅಲ್ವೇ? ಬಹಳ ದೊಡ್ಡ ಅಕ್ಷರಗಳಿರಬೇಕು. ಇದರಿಂದ ಮನುಷ್ಯರು ಹೇಳುತ್ತಾರೆ, ಈ ಬ್ರಹ್ಮಕುಮಾರ ಕುಮಾರಿಯರು ಇಷ್ಟು ದೊಡ್ಡ ಚಿತ್ರಗಳನ್ನ ಮಾಡಿಸಿದ್ದಾರೆ ಅಂದಮೇಲೆ ಅವಶ್ಯವಾಗಿ ಏನೋ ತಿಳುವಳಿಕೆ ಇದೆ. ಆದ್ರಿಂದ ಎಲ್ಲಿ ನೋಡಿದರಲ್ಲಿ ನಿಮ್ಮ ದೊಡ್ಡ ಚಿತ್ರಗಳನ್ನ ಹಾಕಿರಬೇಕು. ಅದರಿಂದ ಇವೆಲ್ಲ ಏನೆಂದು ಮನುಷ್ಯರು ಕೇಳ್ತಾರೆ. ತಾವು ತಿಳಿಸ್ರಿ, ಇಷ್ಟೆಲ್ಲ ದೊಡ್ಡ ಚಿತ್ರಗಳನ್ನ ತಾವು ತಿಳಿದುಕೊಳ್ಳೋದಕ್ಕಾಗಿ ಮಾಡಲಾಗಿದೆ. ಇದರಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಬೇಹದ್ದಿನ ಆಸ್ತಿಯು ಇವರಿಗಿತ್ತು. ಇದು ನೆನ್ನೆಯ ಮಾತಾಗಿದೆ. ಈಗ ಅವರಿಲ್ಲ. ಏಕೆಂದರೆ 84 ಜನ್ಮಗಳನ್ನ ತೆಗೆದುಕೊಳ್ಳುತ್ತಾ ಕೆಳಗೆ ಬಂದು ಬಿಟ್ಟಿದ್ದಾರೆ. ಸತೋ ಪ್ರಧಾನದಿಂದ ತಮೋ ಪ್ರಧಾನರಾಗಲೇಬೇಕಾಗಿದೆ. ಜ್ಞಾನ ಮತ್ತು ಭಕ್ತಿ ಪೂಜ್ಯ ಮತ್ತು ಪೂಜಾರಿಯ ಆಟವಾಗಿದೆ. ಪೂರ್ಣ ಆಟವು ಅರ್ಧವಾಗಿ ಮಾಡಲ್ಪಟ್ಟಿದೆ. ಅಂದ ಮೇಲೆ ಇಂತಹ ದೊಡ್ಡ ಚಿತ್ರಗಳನ್ನ ಮಾಡಿಸುವ ಸಾಹಸವಿರಬೇಕು. ಸರ್ವೀಸಿನ ಉಮಂಗ ಇರಬೇಕು. ದೆಹಲಿಯಲ್ಲಿ ಮೂಲೆ ಮೂಲೆಯಲ್ಲಿಯೂ ಸರ್ವೀಸ್ ಮಾಡಬೇಕು. ಮೇಳದಲ್ಲಿ ಬಹಳ ಮಂದಿ ಓದ್ತಾರೆ. ಈ ಚಿತ್ರಗಳು ನಿಮಗೆ ಕೆಲಸಕ್ಕೆ ಬರ್ತದೆ. ಅದರಲ್ಲಿಯೂ ತ್ರಿಮೂರ್ತಿ ಗೋಲ ಮುಖ್ಯ ಚಿತ್ರವಾಗಿದೆ. ಇವು ಬಹಳ ಒಳ್ಳೆಯ ಚಿತ್ರಗಳಾಗಿವೆ. ಇವು ಅಂಧರ ಮುಂದೆ ಕನ್ನಡಿ ಇದ್ದಂತೆ. ಅಂಧರಿಗೆ ಓದಿಸಲಾಗ್ತದೆ. ಓದುವುದಂತೂ ಆತ್ಮ ಅಲ್ಲವೇ? ಆದರೆ ಆತ್ಮದ ಕರ್ಮ ಇಂದ್ರಿಯಗಳು ಚಿಕ್ಕದಾಗಿರೋದ್ರಿಂದ ಓದಿಸೋದಕ್ಕೆ ಚಿತ್ರಗಳನ್ನ ತೋರಿಸಲಾಗ್ತದೆ. ನಂತರ ಸ್ವಲ್ಪ ದೊಡ್ಡವರಾದಾಗ ಪ್ರಪಂಚದ ನಕ್ಷೆಯನ್ನ ತೋರಿಸ್ತಾರೆ. ಆ ನಕ್ಷೆ ಬುದ್ಧಿಯಲ್ಲಿ ಇರತ್ತೆ. ಈಗ ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ನಾಟಕದ ನಕ್ಷೆ ಇದೆ. ಅದರಲ್ಲಿ ಇಷ್ಟೆಲ್ಲಾ ಧರ್ಮಗಳು ಇದೆ. ನಂತರದಲ್ಲಿ ನಂಬರ್ ವಾರ್ ಬರ್ತಾರೆ ಮತ್ತು ಹೋಗ್ತಾರೆ. ಇದೊಂದೇ ಆದಿ ಸನಾತನ ದೇವಿ ದೇವತಾ ಧರ್ಮವಾಗಿದೆ. ಇದಕ್ಕೆ ಸ್ವರ್ಗ ಎಂದು ಹೇಳುತ್ತಾರೆ. ತಂದೆಯೊಂದಿಗೆ ಬುದ್ಧಿಯೋಗವನ್ನ ಜೋಡಿಸೋದ್ರಿಂದ ಪತಿತಾತ್ಮವು ಪಾವನವಾಗಿ ಬಿಡುತ್ತದೆ. ಭಾರತದ ಪ್ರಾಚೀನ ಯೋಗವು ಪ್ರಸಿದ್ಧವಾಗಿದೆ. ಯೋಗವೆಂದರೆ ನೆನಪು. ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ಪಾರಲೌಕಿಕ ತಂದೆ ಹೇಳಬೇಕಾಗ್ತದೆ. ಆದರೆ ಲೌಕಿಕ ತಂದೆಯು ಹೇಳಬೇಕಾಗುವುದಿಲ್ಲ. ಮಕ್ಕಳು ತಾವಾಗಿಯೇ ಅಪ್ಪ ಅಮ್ಮ ಎಂದು ಹೇಳ್ತಾ ಇರ್ತಾರೆ. ಅವರು ಲೌಕಿಕ ಮಾತಾ ಪಿತಾ ಆಗಿದ್ದಾರೆ. ಇವರು ಪಾರಲೌಕಿಕ ಪಿತಾ ಆಗಿದ್ದಾರೆ. ನಿಮ್ಮ ಕೃಪೆಯಿಂದ ಅಪಾರ ಸುಖವು ಸಿಗುತ್ತದೆ ಎಂಬ ಗಾಯನವಿದೆ. ಯಾರಿಗೆ ದುಃಖವಿದೆಯೋ ಅವರೇ ಹಾಡ್ತಾರೆ. ಸುಖದಲ್ಲಿ ಹಾಡುವ ಅವಶ್ಯಕತೆಯೇ ಇರೋದಿಲ್ಲ. ದುಃಖದಲ್ಲಿ ಇದ್ದಾರೆ. ಆದ್ದರಿಂದ ಕರೀತಾರೆ, ಇವರು ಮಾತಾಪಿತಾ ಆಗಿದ್ದಾರೆ ಎಂಬುದನ್ನೀಗ ನೀವು ಅರಿತುಕೊಂಡಿದ್ದೀರಿ. ನಾನು ನಿಮಗೆ ದಿನ ಪ್ರತಿದಿನ ಗುಹ್ಯಾತಿಗುಹ್ಯ ಮಾತುಗಳನ್ನು ತಿಳಿಸ್ತೇನೆ. ಬಾಬಾ ಹೇಳುತ್ತಾರೆ, ಮಾತಾಪಿತಾ ಎಂದು ಯಾರಿಗೆ ಹೇಳಲಾಗ್ತದೆ ಎಂಬುದು ನಿಮಗೆ ಮೊದಲಿಂದಲೇ ತಿಳಿದುಕೊಂಡಿದ್ದೀರಾ?
ತಂದೆಯೆಂದು ಅವರಿಗೆ ಹೇಳಲಾಗ್ತದೆ. ಬ್ರಹ್ಮರವರ ಮೂಲಕ ತಂದೆ ಆಸ್ತಿ ಸಿಗತ್ತೆ. ತಾಯಿಯೂ ಇರಬೇಕಲ್ಲವೇ? ಏಕೆಂದರೆ ಮಕ್ಕಳನ್ನು ದತ್ತು ಮಾಡಿಕೊಳ್ಳಬೇಕಾಗಿದೆ. ಈ ಮಾತುಗಳು ಯಾರ ಗಮನದಲ್ಲಿಯೂ ಬರುವುದಿಲ್ಲ. ಆದ್ದರಿಂದ ತಂದೆಯು ಪದೇ ಪದೇ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ತಂದೆಯನ್ನು ನೆನಪು ಮಾಡಿರಿ. ಲಕ್ಷ್ಯವು ಸಿಕ್ಕಿತು ಎಂದರೆ ಮತ್ತೆಲ್ಲಿಯಾದರೂ ಹೋಗಿರಿ, ವಿದೇಶಕ್ಕೆ ಹೋಗಿರಿ, ಕೋರ್ಸ್ ಅನ್ನ ತಿಳಿದುಕೊಂಡಿರಿ ಎಂದರೆ ಸಾಕು. ತಂದೆಯಿಂದ ಆಸ್ತಿಯನ್ನು ಪಡೆಯಲೇಬೇಕು. ಆತ್ಮರು ನೆನಪಿನಿಂದಲೇ ಪಾವನ ಆಗುತ್ತಾರೆ. ಸ್ವರ್ಗದ ಮಾಲೀಕನಾಗುತ್ತೇನೆ ಎಂಬ ಲಕ್ಷ್ಯವು ಬುದ್ಧಿಯಲ್ಲಿ ಇದೆ ಎಂದರೆ ಬಲೆ ಮತ್ತೆಲ್ಲಿಯಾದರೂ ಹೋಗಿರಿ. ಗೀತಾ ಜ್ಞಾನವ ಸಾರವೂ ಈ ಬ್ಯಾಡ್ಜಿನಲ್ಲಿ ಇದೆ. ಏನು ಮಾಡಬೇಕು ಎಂದು ಯಾರನ್ನೂ ಕೇಳುವ ಅವಶ್ಯಕತೆ ಇಲ್ಲ. ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕೆಂದರೆ ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡಬೇಕು. ನೀವು ಈ ಆಸ್ತಿಯನ್ನ ತಂದೆಯಿಂದ ಅನೇಕ ಬಾರಿ ಪಡೆದಿದ್ದೀರಿ. ಶಿಕ್ಷಕನಿಂದ ಓದಿಕೊಂಡು ಯಾವುದಾದರೊಂದು ಪದವಿಯನ್ನ ಪಡೆದುಕೊಳ್ಳುತ್ತಾರೆ. ವಿದ್ಯೆಯಲ್ಲಿ ಬುದ್ಧಿಯೋಗವು ಶಿಕ್ಷಕನೊಂದಿಗೆ ಇರುತ್ತದೆಯಲ್ಲವೇ? ಪರೀಕ್ಷೆಯು ಬಹಳ ದೊಡ್ಡದಾಗಿ ಇರಬಹುದು ಅಥವಾ ಚಿಕ್ಕದಾಗಿರಬಹುದು. ಆದರೆ ಓದುವುದಂತೂ ಆತ್ಮ ಅಲ್ಲವೇ? ಬ್ರಹ್ಮ ಆತ್ಮವು ಓದುತ್ತಿದೆ ಅಲ್ಲವೇ? ಶಿಕ್ಷಕನನ್ನು ಮತ್ತು ಗುರಿ ಉದ್ದೇಶವನ್ನು ನೆನಪು ಮಾಡಬೇಕಾಗಿದೆ. ಸೃಷ್ಟಿ ಚಕ್ರವನ್ನ ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು. ತಂದೆ ಮತ್ತು ಆಸ್ತಿಯನ್ನ ನೆನಪು ಮಾಡಬೇಕು. ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ. ಧಾರಣೆಯನ್ನು ಎಷ್ಟು ಮಾಡಿಕೊಳ್ಳುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಚೆನ್ನಾಗಿ ನೆನಪು ಮಾಡುತ್ತೀರಿ ಎಂದರೆ ಪುನಃ ಇಲ್ಲಿಗೆ ಬರುವ ಅವಶ್ಯಕತೆ ಏನಿದೆ? ಆದರೂ ಪುನಃ ಬರುತ್ತಾರೆ. ಇಂತಹ ಶ್ರೇಷ್ಠ ತಂದೆ ಯಾರಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆ ಅಂತಹ ತಂದೆಯನ್ನ ಮಿಲನ ಮಾಡಿ ಹೋಗಲಿ. ಎಲ್ಲರೂ ಮಂತ್ರವನ್ನ ತೆಗೆದುಕೊಂಡು ಬರುತ್ತಾರೆ. ನಮಗಂತೂ ಬಹಳ ದೊಡ್ಡ ಮಂತ್ರ ಸಿಗುತ್ತದೆ. ಜ್ಞಾನವಂತೂ ಬುದ್ಧಿಯಲ್ಲಿ ಚೆನ್ನಾಗಿ ಇದೆ. ಬಾಬಾ ತಿಳಿಸ್ತಾರೆ, ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ವಿನಾಶಿ ಸಂಪಾದನೆಯ ಹಿಂದೆ ಅಧಿಕ ಸಮಯವನ್ನು ವ್ಯರ್ಥ ಮಾಡಬಾರದು. ಅದೆಲ್ಲವೂ ಮಣ್ಣು ಪಾಲಾಗಿ ಬಿಡುತ್ತದೆ. ತಂದೆಗೆ ಏನಾದರೂ ಬೇಕಾಗಿದೆಯೇ? ಏನೂ ಇಲ್ಲ. ಏನಾದರೂ ಖರ್ಚು ಮಾಡುತ್ತೀರಿ ಎಂದರೆ ತಮಗಾಗಿಯೇ ಮಾಡುತ್ತೀರಿ. ಇದರಲ್ಲಿ 1 ಪೈಸಾದಷ್ಟು ಖರ್ಚು ಮಾಡಬೇಕಾಗಿಲ್ಲ. ಯುದ್ಧಕ್ಕಾಗಿ ಯಾವುದೇ ಬಂದೂಕು ಹಾಗೂ ಟ್ಯಾಂಕುಗಳನ್ನು ಖರೀದಿಸಬೇಕಾಗಿಲ್ಲ. ಯಾವುದೇ ಖರ್ಚು ಇಲ್ಲ. ನೀವು ಯುದ್ಧ ಮಾಡುತ್ತಿದ್ದರೂ ಇಡೀ ಪ್ರಪಂಚದಿಂದ ಗುಪ್ತವಾಗಿದ್ದೀರಿ. ನಿಮ್ಮ ಯುದ್ಧವು ಹೇಗಿದೆ ನೋಡಿ. ಇದಕ್ಕೆ ಯೋಗ ಬಲ ಎಂದು ಹೇಳಲಾಗ್ತದೆ. ಇದರಲ್ಲಿ ಎಲ್ಲವೂ ಗುಪ್ತ ಮಾತಾಗಿದೆ. ಇದರಲ್ಲಿ ಯಾರನ್ನೂ ಸಾಯಿಸುವ ಅವಶ್ಯಕತೆ ಇಲ್ಲ. ಕೇವಲ ತಂದೆಯನ್ನ ನೆನಪು ಮಾಡಬೇಕಾಗಿದೆ. ಇವರೆಲ್ಲರ ಮೃತ್ಯುವು ನಾಟಕದಲ್ಲಿ ನಿಗದಿಯಾಗಿದೆ. ಪ್ರತಿ 5,000 ವರ್ಷಗಳ ನಂತರ ಯೋಗ ಬಲವನ್ನ ಜಮಾ ಮಾಡಿಕೊಳ್ಳಲು ನೀವು ವಿದ್ಯೆಯನ್ನ ಓದುತ್ತೀರಿ. ವಿದ್ಯಾಭ್ಯಾಸವು ಮುಕ್ತಾಯವಾಯಿತು ಎಂದರೆ ಮತ್ತೆ ಹೊಸ ಪ್ರಪಂಚಕ್ಕೆ ಬರಬೇಕಾಗಿದೆ. ಈ ಹಳೆಯ ಪ್ರಪಂಚಕ್ಕಾಗಿ ಪ್ರಾಕೃತಿಕ ವಿಕೋಪಗಳು ಆಗುತ್ತವೆ. ಗಾಯನವೂ ಇದೆ ಅಲ್ಲವೇ? ತಮ್ಮ ಕುಲದ ವಿನಾಶವನ್ನ ಹೇಗೆ ಮಾಡಿಕೊಳ್ಳುತ್ತಾರೆ? ಯಾದವರು ಎಷ್ಟು ದೊಡ್ಡ ಕುಲವಿದೆ ಎಂದರೆ ಇಡೀ ಯುರೋಪ್ ಬಂದು ಬಿಡುತ್ತದೆ. ನೀವು ಇಡೀ ವಿಶ್ವದ ಮೇಲೆ ಜಯಗಳಿಸುತ್ತೀರಿ. ಈ ಲಕ್ಷ್ಮೀನಾರಾಯಣರು ಪವಿತ್ರರಾಗಿರುತ್ತಾರೆ. ಅಲ್ಲಿ ವಿಕಾರಿ ದೃಷ್ಟಿಯೇ ಇರುವುದಿಲ್ಲ. ಮುಂದೆ ಹೋದಂತೆ ತಮಗೆ ಬಹಳಷ್ಟು ಸಾಕ್ಷಾತ್ಕಾರವಾಗುತ್ತದೆ. ತನ್ನ ದೇಶದ ಸಮೀಪಕ್ಕೆ ಬಂದಾಗ ಅಲ್ಲಿನ ವೃಕ್ಷಗಳು ಸ್ಪಷ್ಟವಾಗಿ ಕಾಣಿಸುತ್ತದೆ ಅಲ್ಲವೇ? ನಾವು ನಮ್ಮ ಮನೆಯ ಸಮೀಪಕ್ಕೆ ತಲುಪುತ್ತಿದ್ದೇವೆ ಎಂದು ಖುಷಿಯಾಗುತ್ತಿದೆ. ಅದೇ ರೀತಿ ತಾವು ಸಹ ಮನೆಗೆ ಹೊರಡುತ್ತಿದ್ದೀರಿ. ನಂತರ ತಮ್ಮ ಸುಖಧಾಮಕ್ಕೆ ಬರುತ್ತೀರಿ. ಸ್ವರ್ಗವನ್ನು ಬಿಟ್ಟು ಬಂದು ಎಷ್ಟು ಸಮಯವಾಗಿದೆ? ಅದರಲ್ಲಿ ಇನ್ನೂ ಸ್ವಲ್ಪ ಸಮಯವಿದೆ ಅಷ್ಟೇ. ಈಗ ಸ್ವರ್ಗವು ಮತ್ತೆ ಸಮೀಪಕ್ಕೆ ಬಂದಿದೆ. ಈಗ ನಿಮ್ಮ ಬುದ್ಧಿಯು ಮೇಲೆ ಹೋಗುತ್ತದೆ.
ಅದು ನಿರಾಕಾರಿ ಪ್ರಪಂಚ ಆಗಿದೆ. ಅದಕ್ಕೆ ಬ್ರಹ್ಮಾಂಡ ಎಂದು ಹೇಳಲಾಗುತ್ತದೆ. ನಾವು ಅಲ್ಲಿನ ನಿವಾಸಿಗಳು ಆಗಿದ್ದೇವೆ. ಇಲ್ಲಿ 84 ಜನ್ಮಗಳ ಪಾತ್ರವನ್ನು ಅಭಿನಯಿಸಿದೆವು. ಈಗ ಹಿಂತಿರುಗಿ ಮನೆಗೆ ಹೋಗುತ್ತೇವೆ. ಮಕ್ಕಳು ಆಲ್ರೌಂಡ್ ಪಾತ್ರಧಾರಿಗಳು ಆಗಿದ್ದಾರೆ. ಪ್ರಾರಂಭದಿಂದ ಪೂರ್ಣವಾಗಿ 84 ಜನ್ಮಗಳನ್ನು ತೆಗೆದುಕೊಳ್ಳುವವರಾಗಿದ್ದಾರೆ. ನಂತರದಲ್ಲಿ ಬರುವವರಿಗೆ ಸರ್ವತೋಮುಖ ಪಾತ್ರಧಾರಿಗಳು ಎಂದು ಹೇಳುವುದಿಲ್ಲ. ಕನಿಷ್ಠ ಮತ್ತು ಗರಿಷ್ಠದಲ್ಲಿ ಎಷ್ಟು ಜನ್ಮಗಳು ತೆಗೆದುಕೊಳ್ಳುತ್ತಾರೆ ಎಂದು ತಂದೆಯು ತಿಳಿಸಿದ್ದಾರೆ. ಕನಿಷ್ಠವೆಂದರೆ 1 ಜನ್ಮ. ಅಂತ್ಯದಲ್ಲಿ ಎಲ್ಲರೂ ಹಿಂತಿರುಗಿ ಹೊರಟು ಹೋಗುತ್ತಾರೆ. ಆಟವು ಪೂರ್ಣವಾಯಿತು ಎಂದರೆ ಎಲ್ಲವೂ ಸಮಾಪ್ತಿ. ಈಗ ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿ, ಅದರಿಂದ ಅಂತಮತಿ ಸೋಗತಿ ಆಗಿಬಿಡುತ್ತದೆ. ತಂದೆಯ ಬಳಿ ಪರಮಧಾಮಕ್ಕೆ ಹೋಗುತ್ತೀರಿ. ಅದಕ್ಕೆ ಮುಕ್ತಿಧಾಮ ಎಂದು ಹೇಳಲಾಗುತ್ತದೆ. ಶಾಂತಿಧಾಮದ ನಂತರ ಸುಖಧಾಮ, ಇದು ದುಃಖಧಾಮವಾಗಿದೆ. ಪ್ರತಿಯೊಬ್ಬರೂ ಸಹ ಸತೋ ಪ್ರಧಾನ, ನಂತರ ಸತೋ ರಜೋ ತಮೋದಲ್ಲಿ ಬರುತ್ತಾರೆ. ಕನಿಷ್ಠವೆಂದರೆ 1 ಜನ್ಮವಿದ್ದರೂ ಸಹ ಈ 4 ಸ್ಥಿತಿಯನ್ನು ಪಾರು ಮಾಡುತ್ತಾರೆ. ತಂದೆಯು ಮಕ್ಕಳಿಗೆ ಎಷ್ಟು ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಆದರೂ ಸಹ ತಂದೆಯನ್ನು ನೆನಪು ಮಾಡುವುದೇ ಇಲ್ಲ. ತಂದೆಯನ್ನು ಮರೆತು ಬಿಡುತ್ತಾರೆ. ನಂಬರ್ ವಾರ್ ಇದ್ದಾರೆ ಅಲ್ಲವೇ? ಮಕ್ಕಳಿಗೆ ತಿಳಿದಿದೆ, ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ರುದ್ರಮಾಲೆಯಾಗುತ್ತದೆ. ಎಷ್ಟು ಕೋಟ್ಯಾಂತರ ಆತ್ಮರ ರುದ್ರಮಾಲೆ ಇದೆ. ಇದು ಬೇಹದ್ದಿನ ವಿಶ್ವದ ಮಾಲೆಯಾಗಿದೆ. ಬ್ರಹ್ಮ ಸೋ ವಿಷ್ಣು, ವಿಷ್ಣು ಸೋ ಬ್ರಹ್ಮ, ಇಬ್ಬರ ಉಪನಾಮಗಳನ್ನು ನೋಡಿರಿ. ಇದು ಪ್ರಜಾಪಿತ ಬ್ರಹ್ಮರವರ ಹೆಸರಾಗಿದೆ. ಅರ್ಧ ಕಲ್ಪದ ನಂತರ ರಾವಣನು ಬರುತ್ತಾನೆ. ಮೊದಲು ದೇವತಾ ಧರ್ಮ, ನಂತರ ಇಸ್ಲಾಂ. ಅವರು ಆಡಮ್ ಈ ಬೀಬಿ ನೆನಪು ಮಾಡುತ್ತಾರೆ. ಪ್ಯಾರಡೈಸ್ ಅನ್ನು ನೆನಪು ಮಾಡುತ್ತಾರೆ. ಎಂದರೆ ಭಾರತವು ಪ್ಯಾರಡೈಸ್ ಸ್ವರ್ಗವಾಗಿತ್ತು. ತಂದೆಯು ಸರ್ವಶ್ರೇಷ್ಠ ಭಗವಂತನಾಗಿದ್ದಾರೆ. ಅವರು ಸರ್ವಶ್ರೇಷ್ಠ ವಿದ್ಯೆಯನ್ನು ಓದಿಸುತ್ತಾರೆ. ಅದರಿಂದ ಸರ್ವಶ್ರೇಷ್ಠ ಪದವಿಯೂ ಸಿಗುತ್ತದೆ. ಇದರಿಂದ ಮಕ್ಕಳಿಗೆ ಖುಷಿಯಾಗಬೇಕು. ಎಲ್ಲರಿಗಿಂತ ಸರ್ವಶ್ರೇಷ್ಠ ಶಿಕ್ಷಕನು ತಂದೆ ಆಗಿದ್ದಾರೆ. ಶಿಕ್ಷಕನೂ ಆಗಿದ್ದಾರೆ. ಎಲ್ಲರನ್ನ ಮನೆಗೆ ಕರೆದುಕೊಂಡು ಹೋಗುವ ಸದ್ಗುರುವೂ ಆಗಿದ್ದಾರೆ. ಇಂತಹ ತಂದೆಯ ನೆನಪು ಏಕೆ ಇರುವುದಿಲ್ಲ? ಇದರಲ್ಲಿ ಖುಷಿಯ ನಶೆ ಏರಿರಬೇಕು. ಆದರೆ ಇದು ಯುದ್ಧದ ಮೈದಾನವಾಗಿರುವುದರಿಂದ ಮಾಯೆಯು ಸ್ಥಿರವಾಗಿರಲು ಬಿಡುವುದಿಲ್ಲ. ಪದೇ ಪದೇ ಬೀಳುತ್ತಲೇ ಇರುತ್ತಾರೆ ಎಂದರೆ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನೆನಪಿನಿಂದಲೇ ಮಾಯಾಜೀತ್ ಆಗಿಬಿಡುವಿರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರದಲ್ಲಿ ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದನ್ನು ಸ್ವರೂಪದಲ್ಲಿ ತರಬೇಕಾಗಿದೆ. ಕೇವಲ ಕಾಗದದಲ್ಲಿ ಬರೆದುಕೊಳ್ಳುವಂತಾಗಬಾರದು. ವಿನಾಶಕ್ಕೆ ಮೊದಲು ಜೀವನ ಬಂಧನದಿಂದ ಜೀವನ್ಮುಕ್ತ ಪದವಿಯನ್ನ ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿದೆ. ತಮ್ಮ ಸಮಯವನ್ನ ವಿನಾಶಿ ಸಂಪಾದನೆಯಲ್ಲಿ ಅಧಿಕವಾಗಿ ವ್ಯರ್ಥವಾಗಿ ಕಳೆಯಬಾರದು. ಏಕೆಂದರೆ ಇದೆಲ್ಲವೂ ಮಣ್ಣು ಪಾಲಾಗಲಿದೆ. ಆದ್ದರಿಂದ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನ ತೆಗೆದುಕೊಳ್ಳಬೇಕಾಗಿದೆ ಮತ್ತು ದೈವಿ ಗುಣಗಳನ್ನ ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ವರದಾನ: ಯೋಗ ಬಲದ ಮೂಲಕ ಮಾಯೆಯ ಶಕ್ತಿಯ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ವಿಜಯಿಗಳು ಆಗಿರಿ. ಜ್ಞಾನಬಲ ಮತ್ತು ಯೋಗಬಲ ಎಲ್ಲದಕ್ಕಿಂತ ಶ್ರೇಷ್ಠ ಬಲವಾಗಿದೆ. ಹೇಗೆ ವಿಜ್ಞಾನದ ಬಲ ಅಂಧಕಾರದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಂಡು ಬೆಳಕನ್ನು ಮಾಡುತ್ತದೆ, ಅದೇ ರೀತಿ ಯೋಗಬಲ ಸದಾ ಕಾಲಕ್ಕಾಗಿ ಮಾಯೆಯ ಮೇಲೆ ಜಯಪ್ರಾಪ್ತಿ ಮಾಡಿಕೊಂಡು ವಿಜಯಗಳನ್ನಾಗಿ ಮಾಡುತ್ತೆ. ಯೋಗಬಲ ಇಷ್ಟು ಶ್ರೇಷ್ಠ ಬಲವಾಗಿದೆ. ಯಾವುದರ ಮುಂದೆ ಮಾಯೆಯ ಶಕ್ತಿ ಏನೂ ಇರುವುದಿಲ್ಲ. ಯೋಗ ಬಲ ಉಳ್ಳಂತ ಆತ್ಮಗಳು ಸ್ವಪ್ನದಲ್ಲಿಯೂ ಸಹ ಮಾಯೆಯಿಂದ ಸೋಲನ್ನು ಅನುಭವಿಸಲು ಸಾಧ್ಯವಿಲ್ಲ.
ಸ್ವಪ್ನದಲ್ಲಿಯೂ ಸಹ ಯಾವುದೇ ಬಲಹೀನತೆ ಬರಲು ಸಾಧ್ಯವಿಲ್ಲ. ಈ ರೀತಿ ವಿಜಯದ ತಿಲಕ ನಿಮ್ಮ ಮಸ್ತಕದಲ್ಲಿ ಇಡಲ್ಪಟ್ಟಿದೆ. ಸ್ಲೋಗನ್: ನಂಬರ್ 1 ನಲ್ಲಿ ಬರಬೇಕಾದರೆ ವ್ಯರ್ಥವನ್ನ ಸಮರ್ಥದಲ್ಲಿ ಪರಿವರ್ತನೆ ಮಾಡಿಕೊಳ್ಳಿರಿ. ನಂಬರ್ 1 ನಲ್ಲಿ ಬರಬೇಕು ಎಂದರೆ ವ್ಯರ್ಥವನ್ನ ಸಮರ್ಥದಲ್ಲಿ ಪರಿವರ್ತನೆ ಮಾಡಿಕೊಳ್ಳಿರಿ. ಒಳ್ಳೆಯದು. ಓಂ ಶಾಂತಿ.